ಕರುನಾಡಿನ ಎಲ್ಲ NR ಪ್ರಾಪರ್ಟಿ ವೀಕ್ಷಕರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಏಕಾತ ಪ್ರಾಪರ್ಟಿ. ಈ ಪ್ರಾಪರ್ಟಿಯ ಡೈಮೆನ್ಷನ್ಸ್ ಬಂದು ಮೇನ್ ರೋಡಿಗೆ 40 ಫೀಟ್ ಇದೆ, ವಿಡ್ತ್ ಬಂದು 60 ಫೀಟ್ ಇದೆ. ಪ್ರಾಪರ್ಟಿಗೆ ನೆಕ್ಸ್ಟು ಅಂದರೆ ಈ ಪ್ರಾಪರ್ಟಿ ರೈಟ್ ಸೈಡ್ ನಮಗೆ ಪಾರ್ಕ್ ಸಿಗುತ್ತೆ. ಈವ್ನಿಂಗ್ ಟೈಮು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಫ್ರೆಶ್ ಏರ್ ಅಂತೂ ನಮಗೆ ಎವ್ರಿ ಟೈಮ್ ಸಿಗ್ತಾ ಇರುತ್ತೆ, ಅಂದರೆ ಎನಿ ಟೈಮ್ ಸಿಗ್ತಾ ಇರುತ್ತೆ. ನೀವು ನೋಡ್ತಾ ಇದ್ದೀರಾ ಈ ಪ್ರಾಪರ್ಟಿ ಎಂಟ್ರೆನ್ಸಲ್ಲಿ ಅಂದರೆ ಪ್ರಾಪರ್ಟಿ ಫ್ರಂಟಲ್ಲಿ ಗಾರ್ಡನ್ ಇದೆ, ತುಂಬ ಚೆನ್ನಾಗಿದೆ ಅದು ನೋಡೋದಕ್ಕೆ. ಹಾಗೆ ಒಂದು ಗಣೇಶ ಮೂರ್ತಿ ಇದೆ. ಸೊ ಪಾಸಿಟಿವ್ ಫೀಲ್ಗೆ ಯಾವ ತೊಂದರೆನೂ ಆಗಲ್ಲ, ನಮ್ಗೆ ಪಾಸಿಟಿವ್ ಫೀಲ್ ಸಿಗುತ್ತೆ. ಸೊ ಈ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಣ. ನಾನು ಪಾರ್ಕಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾರ್ಕಿಂಗಲ್ಲಿ ಒಂದು ಕಾರ್ ಮತ್ತು 2-3 ಟೂ ವೀಲರ್ನ ಪಾರ್ಕ್ ಮಾಡ್ಬೋದು. ಈ ಪ್ರಾಪರ್ಟಿಯ ಸ್ಪೆಷಾಲಿಟಿ ಏನಂದರೆ ಈ ಪ್ರಾಪರ್ಟಿಯ ಪಾರ್ಕಿಂಗಲ್ಲಿ ಶ್ರೀಗಂಧದ ಮರ ಇದೆ. ಇದು ನಮಗೆ ಒಂದು ಒಳ್ಳೆ ವ್ಯಾಲ್ಯೂ ಕೊಡುತ್ತೆ. ಇದೆ ಆ ಶ್ರೀಗಂಧದ ಮರ. ಈ ಪ್ರಾಪರ್ಟಿ 4 ಸೈಡ್ಸು ಪ್ಯಾಸೇಜಿಗೆ ಸ್ಪೇಸ್ ಕೊಟ್ಟಿದ್ದಾರೆ. ಈ ಪ್ರಾಪರ್ಟಿಯಲ್ಲಿ CMC ವಾಟರ್, ಕಾವೇರಿ ವಾಟರ್ ಮತ್ತು ಸಂಪ್ ಕೂಡ ಇದೆ. ಆ ಸಂಪ್ ನಮಗೆ ಇಲ್ಲಿ ಸಿಗುತ್ತೆ. ಬೋರ್ವೆಲ್, CMC, ಕಾವೇರಿ ವಾಟರ್ 3 ವಾಟರ್ ಕೂಡ ಫೆಸಿಲಿಟಿ ಇದೆ. ಇದು ಪ್ಯಾಸೇಜ್ ಏರಿಯಾ. ನಾನಿವಾಗ ಈ ಪ್ರಾಪರ್ಟಿ ಒಳಗೆ ಬಂದಿದ್ದೀನಿ. ಒಳಗೆ ಬರ್ತಾ ಇದ್ದಂಗೆ ಫಸ್ಟ್ ನಮಗೆ ಹಾಲ್ ಸಿಗುತ್ತೆ. ಹಾಲು ತುಂಬ ದೊಡ್ಡದಾಗಿದೆ. ಹಾಲಲ್ಲಿ ಒಂದು ಸ್ಯಾಂಡ್ಲಿಯರ್ ಇದೆ, TV ಯೂನಿಟ್, ವೆಂಟಿಲೇಷನ್ಗೆ ಎಲ್ಲ ಕಡೆನೂ ವಿಂಡೋ ಸ್ಪೇಸ್ ಕೊಟ್ಟಿದ್ದಾರೆ. ಹಾಲಿಂದ ಹಾಗೆ ಬರ್ತಾ ನಮಗೆ ದೇವ್ರ ಮನೆ ಸಿಗುತ್ತೆ. ದೇವ್ರ ಮನೆಯಿಂದ ಹಾಗೆ ಸ್ವಲ್ಪ ಮುಂದೆ ಬಂದರೆ ನಮಗೆ ಕಿಚನ್ ಸಿಗುತ್ತೆ. ಇದು ಓಪನ್ ಕಿಚನ್, ಚಿಮ್ನಿ ಇದೆ, ಡ್ರಾಯರ್ಸ್, ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ವೆಂಟಿಲೇಷನ್ಗೆ ಸ್ಪೇಸ್ ಬಿಟ್ಟಿದ್ದಾರೆ. ಕಿಚನ್ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಇದೆ. ಇದು ಮಾಸ್ಟರ್ ಬೆಡ್ರೂಮ್. ಸದ್ಯಕ್ಕೆ ಈ ಮನೆಯವರು ಇದನ್ನ ಕಿಡ್ಸ್ ಬೆಡ್ರೂಮ್ ಮಾಡ್ಕೊಂಡಿದ್ದಾರೆ. ಅಲ್ಲೂ ವೆಂಟಿಲೇಷನ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಮತ್ತು ಕಬರ್ಡ್ಸ್ ಇದೆ. ಇಲ್ಲೂ ಕೂಡ ವಿಂಡೋ ಸ್ಪೇಸ್ ಕೊಟ್ಟಿದ್ದಾರೆ. ಈ ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಬಾತ್ರೂಮಲ್ಲಿ ವಾಷಿಂಗ್ ಟಬ್ ಕೂಡ ಇದೆ. ಈ TV ಯೂನಿಟ್ ಪ್ಲೇಸ್ ಮಾಡಿದ್ದಾರೆ, ಅದನ್ನು TV ಯೂನಿಟ್ಗೆ ಯೂಟಿಲೈಸ್ ಮಾಡ್ಬೋದು. ಇಲ್ಲಿ ವಾಶ್ ಬೇಸಿನ್ ಅಂದರೆ ಸಿಂಕ್ ಇದೆ. ಇಲ್ಲಿ ಪಕ್ಕದಲ್ಲಿ ಅವರು ಗಾರ್ಡನ್ ಥರ ಮಾಡ್ಕೊಂಡಿದ್ದಾರೆ. ಇದು ಡೂಪ್ಲೆಕ್ಸ್ ಪ್ರಾಪರ್ಟಿ ಆಗಿರೋದ್ರಿಂದ ನಾನು ಫಸ್ಟ್ ಫ್ಲೋರಲ್ಲಿ ಏನಿದೆ ಅಂತ ನೋಡ್ತಾ ಇದ್ದೀನಿ. ನಾವು ಸ್ಟೆಪ್ಸ್ ಹತ್ತುವಾಗ ಇದೇನು ನೋಡ್ತಾ ಇದ್ದೀರಾ ವುಡ್ಡು, ಇದು ಬಂದು ಕಂಪ್ಲೀಟ್ ರೋಸ್ ವುಡ್. ನಾವು ಸ್ಟೆಪ್ಸ್ ಹತ್ತುವಾಗ ನಮಗೆ ವೆಂಟಿಲೇಷನ್ಗೆ ಸ್ಪೇಸ್ ಸಿಗುತ್ತೆ. ಇದು ಲಿವಿಂಗ್ ಏರಿಯಾ.
ಇಲ್ಲಿಂದ ಕೆಳಗೆ ಹಾಲ್ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾನು ಈ ಪ್ರಾಪರ್ಟಿಯ ಸೆಕೆಂಡ್ ಬೆಡ್ರೂಮಲ್ಲಿದ್ದೀನಿ. ಇಲ್ಲೂ ಡ್ರೆಸ್ಸಿಂಗ್ ಮಿರರ್, ಕಬರ್ಡ್ಸ್ ಇದೆ, ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ. ಈ ಬಾತ್ರೂಮಲ್ಲಿ ಕೂಡ ಬಾತಿಂಗ್ ಟಬ್ ಇದೆ. ಈ ರೂಮ್ ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ. ಇಲ್ಲೂ ಕಬರ್ಡ್ಸ್ ಮತ್ತು ಡ್ರೆಸ್ಸಿಂಗ್ ಮಿರರ್ ಬರುತ್ತೆ, ಸ್ಟಡಿ ಏರಿಯಾ ಬರುತ್ತೆ. ಅಟ್ಯಾಚ್ ಟಾಯ್ಲೆಟ್ ಇದೆ. ಈ 2 ರೂಮ್ಗೆ ಆಪೋಸಿಟ್ ಆಗಿ ಇನ್ನೊಂದು ರೂಮ್ ಬರುತ್ತೆ. ಇಲ್ಲೂ ಡ್ರೆಸ್ಸಿಂಗ್ ಮಿರರ್, ಕಬರ್ಡ್ಸ್ ಕೊಟ್ಟಿದ್ದಾರೆ. ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಈ ಫ್ಲೋರಲ್ಲಿ ಬಾಲ್ಕನಿ ಬರುತ್ತೆ. 3 ಸೈಡ್ಸ್ ಬಾಲ್ಕನಿ ಕವರ್ ಆಗುತ್ತೆ. ಇನ್ನೊಂದು ಈ ಪ್ರಾಪರ್ಟಿಯ ಸ್ಪೆಷಾಲಿಟಿ ಏನಂದರೆ, ಬೆಡ್ರೂಮಲ್ಲಿರೋ ಕಾಟ್ಸ್ ಬಿಟ್ಟು ಮಿಕ್ಕಿದ ಎಲ್ಲ ಫರ್ನಿಚರು ಆ್ಯಸ್ ಇಟ್ ಈಸ್ ನಮಗೆ ಸಿಗುತ್ತೆ. ಈ ಸೈಡ್ ಕೂಡ ನಮಗೆ ಪ್ಯಾಸೇಜ್ ಪ್ರಾವಿಷನ್ ಇದೆ. ನಾನು ಆವಾಗಲೇ ಸಮ್ ತೋರಿಸಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಈ ಸೈಡಿಂದನೇ ಟೆರೆಸ್ಸಿಗೆ ಆಕ್ಸಿಸ್ ಇದೆ. ಇಲ್ಲೂ ಕೂಡ ನಮಗೆ ಪ್ಯಾಸೇಜ್ಗೆ ಪ್ರಾವಿಷನ್ ಇದೆ. ಸೇಫ್ಟಿಗೋಸ್ಕರ ನೀಟಾಗಿ ಗ್ರಿಲ್ ಹಾಕಿ ಕವರ್ ಮಾಡಿದ್ದಾರೆ. ಆ ಗೇಟ್ನ ನಾನು ಆಗಲೇ ನಿಮಗೆ ವಿಡಿಯೋದಲ್ಲಿ ತೋರಿಸಿದೆ, 3 ಸೈಡ್ ಪ್ಯಾಸೇಜ್ ಇದೆ ಅಂತ. ಸೊ ಅದರಲ್ಲಿ ಅದು ಕವರ್ ಆಗುತ್ತೆ. ಇವಾಗ ನಾನು ಸೆಕೆಂಡ್ ಫ್ಲೋರಲ್ಲಿರೋದು. ಈ ಸ್ಪೇಸ್ ಆ್ಯಕ್ಚುಲಿ ಆಫೀಸ್ ಸ್ಪೇಸ್. ಆಫೀಸ್ಗೆ ಬೇಕಾಗಿರೋ ಎಲ್ಲ ಫರ್ನಿಚರ್ಸು ಹಾಗೆ ಇದೆ. ಇಲ್ಲ ನಿಮ್ಗೆ ಆಫೀಸ್ ಸ್ಪೇಸ್ ಬೇಡ ಅಂದರೆ ಇದನ್ನು ಕೂಡ ಮನೆಯಾಗಿ ಕನ್ವರ್ಟ್ ಮಾಡ್ಬೋದು. ಅದು ನಿಮ್ಮ ಚಾಯ್ಸ್. ಈ ಸೈಡು ಕೂಡ ಪ್ಯಾಸೇಜ್ಗೆ ಸ್ಪೇಸ್ ಇದೆ. ಇವಾಗ ನಾನು ಟೆರೆಸ್ಸಲ್ಲಿದ್ದೀನಿ. ಟೆರೆಸ್ಸು ದೊಡ್ಡದಾಗಿ ಬಂದಿದೆ. ಟೆರೆಸ್ಸಲ್ಲಿ 4 ರೂಮ್ ಇದೆ. ಇದು ಒಂದು ರೂಮ್.
ಇದು ಒಂದು ರೂಮ್, ಇದು ಸ್ಟೋರ್ ರೂಮ್, ಇದು ಒಂದು ಕಾಮನ್ ಟಾಯ್ಲೆಟ್. ಈ ರೂಮ್ನ ರೆಂಟ್ ಅಥವಾ ಸರ್ವೆಂಟ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಇದನ್ನು ಯೂಟಿಲೈಸ್ ಮಾಡ್ಬೋದು. ಈ ಪ್ರಾಪರ್ಟಿ ಬಂದು ಮಾಗಡಿ ರೋಡ್, ಭಾರತ್ ನಗರದಲ್ಲಿದೆ. ಈ ಪ್ರಾಪರ್ಟಿಯ ಸೈಟ್ ಇರೋದು BL ಎಂಪ್ಲಾಯೀಸ್ ಸೊಸೈಟಿಯಲ್ಲಿ. ಈ ಪ್ರಾಪರ್ಟಿಯ ಮೇನ್ ಡೋರ್ ಬಂದು ಈಸ್ಟ್ ಫೇಸಿಂಗ್ ಇದೆ. ಸ್ಕೂಲ್ಸ್ ಕಾಲೇಜ್ ನೋಡೋಕ್ಕೋದ್ರೆ ಈಸ್ಟ್ ವೆಸ್ಟ್ ಸ್ಕೂಲ್ ಮತ್ತು ಕಾಲೇಜ್ ತುಂಬ ನಿಯರೆಸ್ಟ್ ಇದೆ. ಸುತ್ತಮುತ್ತ ಒಳ್ಳೊಳ್ಳೆ ಪಾರ್ಕ್ಸ್ ಇದೆ. ಈ ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ರೀತಿ ಕಮಿಷನ್ ಬ್ರೋಕರೇಜ್ ಇಲ್ಲದೆ ನೀವು ಡೈರೆಕ್ಟ್ ಓನರ್ಸ್ ಹತ್ರ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.